ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಿಮ್ಮನ್ನೆಲ್ಲ ಆಹ್ವಾನ ಮಾಡಿದ್ವಿ. ಈ ಮಡೆನೂರು ಮನು ಅಂತ ಒಬ್ಬ ವ್ಯಕ್ತಿ ನಮ್ಮ ಗಣ್ಯ ಆರ್ಟಿಸ್ಟ್ಗಳ ಬಗ್ಗೆ, ಕಲಾವಿದರ ಬಗ್ಗೆ ಏನೋ ವಾಯ್ಸ್ ನೋಟ್ ಬಿಟ್ಟಿದ್ದಾರೆ. ಅದನ್ನು ಖಂಡಿಸಿ ಸುಮಾರು ಸಂಘ ಸಂಸ್ಥೆಗಳು ಹಾಗೂ ನಮ್ಮ ಅವರ ಅಭಿಮಾನಿಗಳು ನಮಗೆ ಇಲ್ಲಿ ಬಂದು ಧಮಕಿ ಹಾಕ್ತೀವಿ, ಇದು ಮಾಡ್ತೀವಿ, ನೀವೇನು ಮಾಡ್ತಾಯಿದ್ದೀರಾ ಫಿಲಿಮ್ ಚೇಂಬರ್ ಅವರು ಅಂತೇಳಿ ನಮಗೆ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಅದಕ್ಕಾಗಿ ತಮ್ಮನ್ನೆಲ್ಲ ಆಹ್ವಾನ ಮಾಡಿದ್ವಿ. ಇವತ್ತಿನ ದಿನ ನಮ್ಮ ಎಲ್ಲ ಅಂಗಸಂಸ್ಥೆಯವ್ರನ್ನೂ ಇಲ್ಲಿ ಕರೆದು ಚರ್ಚೆ ಮಾಡಿದ್ವಿ. ಎಲ್ಲರೂ ಬಂದಿದ್ದಾರೆ. ನಮ್ಮ ಟಿ ವಿ ಚಾನಲ್ ಅಸೋಸಿಯೇಷನ್ನ ನಮ್ಮ ರವಿ ಅವರು, ನಿರ್ದೇಶಕರ ಸಂಘದ ವಿಶ್ವನಾಥ್ ಅವರು, ನಿರ್ಮಾಪಕರ ಸಂಘದ ಬಣಕರ್ ಅವರು, ಹಾಗೂ ಪ್ರದರ್ಶಕರ ಸಂಘದ ನಮ್ಮ ಕೆ ವಿ ಚಂದ್ರಶೇಖರ್ ಸಾಹೇಬರು, ಹಾಗೂ ಒಕ್ಕೂಟ ಎಡಿಟರ್ ಅಸೋಸಿಯೇಷನ್ ವಿತರಕ ಸಂಘದವರು ಬಂದಿದ್ದಾರೆ, ಎಡಿಟರ್ ಅಸೋಸಿಯೇಷನ್ ಅವರು ಬಂದಿದ್ದಾರೆ. ಎಲ್ಲ ಅಂಗಸಂಸ್ಥೆಗಳು ಇಲ್ಲಿ ಬಂದು ಮಾತಾಡಿದ್ವಿ. ಇಷ್ಟೊತ್ತು ಅವರೆಲ್ಲರೂ ಒಂದೇ ಹೇಳ್ತಾ ಇದ್ದಾರೆ, ಇವನ್ನೆಲ್ಲೋ ಒಂದು ದುರಹಂಕಾರಿ ಮಾತುಗಳನ್ನು ಆಡಿದ್ದಾರೆ. ಇವ್ರಿಗೆ ಯಾವುದೇ ರೀತಿಯ ಎಲ್ಲ ರಂಗದಲ್ಲೂ ಎಲ್ಲೂ ಇವನಿಗೆ ಸಹಕಾರ ಕೊಡಬಾರ್ದು, ನಾನ್ ಕೋಆಪರೇಷನ್ ಮಾಡಬೇಕು ಅನ್ನೋದನ್ನು ಎಲ್ಲರೂ ಒಂದೇ ಒಗ್ಗೂಡಲನ್ನು ಹೇಳಿದ್ದಾರೆ. ಅವನು ಮಾಡಿರೋದು ಭಾರಿ ತಪ್ಪು. ನಾವು ನಮ್ಮ ಚೇಂಬರ್ ಕಡೆಯಿಂದ ಇವತ್ತಿನ ದಿನ ಒಂದು ಕಮಿಷನರ್ಗೆ ಒಂದು ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದ್ವಿ. ಹಾಗೂ ನಾವು ಅವರು ಯಾರ್ಯಾರು ಬಳಸ್ಕೊಳ್ತಾ ಇದ್ರು ಅವರೆಲ್ಲರೂ ಅವನು ಏನು ಇವತ್ತಿನ ದಿನ ಮಾಡಿದನಲ್ಲ ತಪ್ಪು, ಅದು ಮುಕ್ತರಾಗೋವರೆಗೂ ಕೋರ್ಟಲ್ಲಿ ಇದೆ ಆಲ್ರೆಡಿ, ಅವ್ರಿಗೆ ಆಲ್ರೆಡಿ ಜೈಲಲ್ಲಿದ್ದಾರೆ. ಆ ಮನುಷ್ಯ ಏನು ನಾವು ಕೇಸ್ಗಳಾಗ್ತಾ ಇದ್ವಲ್ಲ ಅದರಲ್ಲಿ ಮುಕ್ತನಾಗೋವರೆಗೂ ಯಾವುದೇ ರೀತಿಯ ನಮ್ಮ ಎಲ್ಲ ಅಂಗಸಂಸ್ಥೆಗಳು ಅವ್ರಿಗೆ ಸಹಕಾರ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಇವತ್ತಿಂದ ಅವ್ರಿಗೆ ನಾನ್ ಕೋಆಪರೇಷನ್ ಮಾಡ್ತಾಯಿದ್ವಿ. ಯಾವುದೇ ರೀತಿಯ ಅವರು ಇಲ್ಲಿ ಚಟುವಟಿಕೆಗಳಲ್ಲಿ ಭಾಗವಹಿಸಂಗಿಲ್ಲ. ಕಿರುತೆರ ಸಂಸ್ಥೆಯ ಅಧ್ಯಕ್ಷರು ಬಂದಿದ್ದಾರೆ, ರವಿಯವರು. ಎಲ್ಲರೂ ಒಂದು ಒಟ್ಟಿಗೆ ನಮಗೆ ಏನು ಇವತ್ತು ನಮ್ಮ ನಾಯಕ ನಟರ ಬಗ್ಗೆ ಮಾತಾಡಿದಾರಲ್ಲ ಅದು ಸರಿಯಲ್ಲ ಅನ್ನೋದು ಎಲ್ಲರೂ ಖಂಡಿಸ್ತಾ ಇದ್ದಾರೆ. ಹಾಗೆ ಬೇರೆ ನಮ್ಮ ಬೇರೆ ಸಂಸ್ಥೆಗಳವರೆಲ್ಲರೂ ನಾಳೆ ಬರ್ತಾ ಇದ್ದಾರೆ. ಹಾಗಾಗಿ ನಾವು ಮೊದಲೇ ನಮ್ಮನ್ನೆಲ್ಲ ಕರೆದು ಇದನ್ನು ಮಾಡ್ತಾಯಿದ್ವಿ. ಏನಾರ ಇದ್ರೆ ಕೇಳಿ. ಇಲ್ಲಮ್ಮ, ನಮ್ಮ ಈಗ ಏನು ನಾವು ಒಂದು ಕಂಪ್ಲೇಂಟ್ ಮಾಡ್ತಾ ಇದ್ವಲ್ಲ ಅವೆಲ್ಲ ಕ್ಲಿಯರ್ ಮಾಡ್ಕೊಂಡು ಬರ್ಬೇಕಪ್ಪ. ತೀರ್ಮಾನ ಅದೆಲ್ಲ ಮಾಡ್ಕೊಂಡು ಬರಲಿ. ಇಲ್ಲಮ್ಮ ಅದು ಸೋಷಿಯಲ್ ಮೀಡಿಯಾದಿಂದ ನಾವು ಕೇಳಿಸ್ಕೊಂಡು ಅದನ್ನ ಇದು ಮಾಡ್ತಾ ಇದ್ವಿ. ಪೊಲೀಸು ಇದಕ್ಕೆ ಅವರು ಅದನ್ನು ಕ್ರಮ ಅವರು ತಗೊಳ್ತಾರೆ, ಅದನ್ನು ನಾವು ಮಾಡೋದಲ್ಲ, ಅವರು ಅದನ್ನು ಮಾಡ್ತಾರೆ. ಮಾಡಿದ ಮೇಲೆ ನಿಜಾಂಶ ಗೊತ್ತಾಗುತ್ತೆ. ಕೊಡಿ. ಗೋವಿಂದನ್ ಅವ್ರು ಮಾತಾಡ್ತಾರೆ. ಇಲ್ಲ, ಈಗ ಕೋರ್ಟಲ್ಲಿ ತೀರ್ಮಾನ ಆಗ್ಬೇಕಲ್ಲ. ಏನು ಕಂಪ್ಲೇಂಟ್ಗಳಾಗಿದೆ, ಅವನು ಏನು ಎಲ್ಲರೂ ಸುಮಾರು ಜನ ಆಗ್ತಾ ಇದ್ದಾರೆ, 100 ಜನ ಕೇಸ್ಗಳಾಗ್ತಾ ಇದ್ದಾರೆ. ಹೌದು ಸರ್, ಅವ್ರಿಗೂ ಕರೆದ್ವಿ. ಅವರು ನೀವೇನು ತೀರ್ಮಾನ ತಗೊಂಡಿದ್ದೀವೋ ಅದ್ರ ಬದ್ಧವಾಗಿರ್ತೀವಿ ಅಂತೇಳಿ ನಮ್ಮ ದೊಡ್ಡವನು ಅವ್ರು ಹೇಳಿದ್ದಾರೆ. ಸರ್ ಈಗ ಎಲ್ಲರಿಗೂ